ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದಲ್ಲಿ ಇರುವಂತಹ ಪ್ರಮುಖ ಭಾಗಗಳು ಅಥವಾ ಭಾರತ ಸಂವಿಧಾನದಲ್ಲಿ ಭಾಗಗಳು ಎಷ್ಟು ಕಂಡು ಬರುತ್ತವೆ, ಅದೇ ರೀತಿಯಾಗಿ ಭಾರತ ಸಂವಿಧಾನದಲ್ಲಿ ಪ್ರಸ್ತುತವಾಗಿ ಎಷ್ಟು ಅನುಸೂಚಿಗಳು ಮತ್ತು ಎಷ್ಟು ವಿಧಿಗಳು ಕಂಡು ಬರುತ್ತವೆ ಮತ್ತು ಇವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನೆ ಅಂತ ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನಾಗಿ ನೋಡಿ, ಭಾರತ ಸಂವಿಧಾನದಲ್ಲಿ ಒಟ್ಟು ಪ್ರಸ್ತುತವಾಗಿ 25 ಭಾಗಗಳು. 1 ಸೆಕೆಂಡ್. 12 ಇವು ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿರುವಂತಹ ಒಟ್ಟು 25 ಭಾಗಗಳು. ನೋಡಿ, ಮಾರ್ಕ್ ಮಾಡ್ತಾ ಹೋಗ್ತೀನಿ. ಒಟ್ಟು ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿ 25 ಭಾಗಗಳು, 12 ಅನುಸೂಚಿಗಳು ಮತ್ತು 450ಕ್ಕಿಂತ ಹೆಚ್ಚು ವಿಧಿಗಳು ಕಂಡು ಬರುತ್ತವೆ ಮತ್ತು ಪ್ರಸ್ತುತವಾಗಿ ಒಟ್ಟು 106 ತಿದ್ದುಪಡಿಗಳು ಭಾರತ ಸಂವಿಧಾನದಲ್ಲಿ ಆಗಿರುತ್ತವೆ. ಅದಕ್ಕಿಂತ ಮುಂಚಿತವಾಗಿ ಇವು ಸಂವಿಧಾನ ಜಾರಿಗೆ ಬಂದಾಗ ಅಥವಾ ಇದರ ಹಿನ್ನೆಲೆ ಏನಂತೆ ನಾವು ತಿಳಿದುಕೊಳ್ತಾ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ನೋಡಿ, 1947ರಲ್ಲಿ ಭಾರತವು ಸ್ವಾತಂತ್ರ್ಯ ಆಗ್ತದ. ಅಂದರೆ 1947ರ ಕಾಯ್ದೆಯ ಪ್ರಕಾರ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947ರ ಕಾಯ್ದೆಯಲ್ಲಿ ಒಂದು ರೂಲ್ಸ್ ಅನ್ನು ಪಾಸ್ ಮಾಡ್ತಾರೆ. ಏನಂದ್ರೆ, ಭಾರತ ಮತ್ತು ಪಾಕಿಸ್ತಾನ 2 ಡೊಮಿನಿಯನ್ ದೇಶಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾರೆ. ಏನು, ಭಾರತ ಮತ್ತು ಪಾಕಿಸ್ತಾನ್ 2 ಸ್ವತಂತ್ರ ದೇಶವನ್ನು ಸ್ಥಾಪನೆ ಮಾಡಕ ಅಥವಾ ಡೊಮಿನಿಯನ್ ಸ್ಥಾಪನೆ ಮಾಡಕ ಅವಕಾಶ ಕೊಟ್ಟಾಗ ಇದಕ್ಕಿಂತ ಹಿಂದೆ ಏನಿತ್ತೆಂದರೆ ಭಾರತ ದೇಶದಲ್ಲಿ ಒಟ್ಟು ದೇಶೀಯ ಸಂಸ್ಥಾನಗಳು ಮತ್ತು ನೇರವಾಗಿ ಬ್ರಿಟಿಷ್ ಪ್ರಾಂತ್ಯದವರು ಆಳ್ವಿಕೆ ಮಾಡುವಂತ ಕೆಲವು ಪ್ರಾಂತ್ಯಗಳು ಇದ್ದವು. ಪ್ರಾಂತ್ಯಗಳಲ್ಲಿ ಬ್ರಿಟಿಷರೇ ಆಳ್ವಿಕೆ ಮಾಡುತ್ತಿದ್ದರೆ, ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಳೀಯವಾಗಿ ದೇಶೀಯ ರಾಜರೇ ಆಳ್ವಿಕೆ ಮಾಡುತ್ತಿದ್ದರು. ಆದರೆ ದೇಶ ಸ್ವತಂತ್ರ ಬಂದ ನಂತರ ಇವನ್ನು ಒಗ್ಗೂಡಿಸಿ, ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟಾಗ ಬ್ರಿಟಿಷರ ಎಲ್ಲಾ ಪ್ರಾಂತ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರಿದವು ಮತ್ತು ಈ ಭಾರತ ದೇಶದಲ್ಲಿ ಆ ಸಮಯದಲ್ಲಿ 552 ದೇಶೀಯ ಸಂಸ್ಥಾನಗಳು ಇದ್ದವು. ಆ ದೇಶೀಯ ಸಂಸ್ಥಾನಗಳಿಗೆ ನೋಡಿ, ಭಾರತ ಸ್ವತಂತ್ರ ಬಂದಾಗ 552 ದೇಶೀಯ ಸಂಸ್ಥಾನಗಳು 552 ದೇಶೀಯ ಸಂಸ್ಥಾನಗಳಿಗೆ ಒಂದು ಅವಕಾಶವನ್ನು ಕೊಟ್ಟರು. ಆ ದೇಶೀಯ ಸಂಸ್ಥಾನಗಳಿಗೆ ನೀವು ಭಾರತ ದೇಶವನ್ನು ಸೇರಬಹುದು. ಒಂದನೇದು ನೋಡಿ, ಬರಿತಾ ಹೋಗ್ತೀನಿ. ಭಾರತ ದೇಶ, ಒಟ್ಟು 3 ಅವಕಾಶಗಳು. ಅಂದರೆ ಆ 552 ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಏನ್ ಮಾಡಿದ್ರು ಅಂದ್ರೆ, ಆ ದೇಶೀಯ ಸಂಸ್ಥಾನಗಳಿಗೆ ಅಧಿಕಾರವನ್ನು ನೀಡಿದರು. ಏನೆಂದರೆ, ಭಾರತವನ್ನು ಸೇರಬಹುದು ಅಥವಾ ನೀವು ಪಾಕಿಸ್ತಾನ ಸೇರಬಹುದು, ಇಲ್ಲ ಅಂದ್ರೆ ನೀವು ತಟಸ್ಥವಾಗಿ ಸ್ವತಂತ್ರವಾಗಿ ಉಳಿಯಬಹುದು ಅಂತ ಒಂದು ಕಾನೂನು ಮಾಡಿದಾಗ ಇದರ ಮುಖ್ಯಸ್ಥರು ಸರ್ದಾರ್ ವಲ್ಲಭಾಯಿ ಪಟೇಲ್. ಇದರ ಮುಂದಾಳತ್ವವನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ನೀಡಿದರು. ಅದರ ಕಾರ್ಯದರ್ಶಿ VP ಮೆನನ್ ಅವರಿಗೆ ಕೊಟ್ಟಿರ್ತಾರೆ. ಅವರು ಏನ್ ಮಾಡ್ತಾರೆ, ಒಟ್ಟು ಈ 552 ದೇಶೀಯ ಸಂಸ್ಥಾನಗಳ ಪೈಕಿ 549 ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. ಏನು, 549 ದೇಶೀಯ ಸಂಸ್ಥಾನಗಳು ಏನಾಗ್ತದ ನೋಡಿ, 549 ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. ಮತ್ತೆ ಇನ್ನುಳಿದ 3 ದೇಶೀಯ ಸಂಸ್ಥಾನಗಳು ಜುನಾಗಢ್, ಜಮ್ಮು ಅಂಡ್ ಕಾಶ್ಮೀರ್ ಮತ್ತು
ಹೈದರಾಬಾದ್ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿತಾವೆ. ಇಷ್ಟು ಇದರ ಹಿನ್ನೆಲೆ ಆಗ್ತದ. ನೆಕ್ಸ್ಟ್, ಈ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಕೆಲವು ಕಾರ್ಯಾಚರಣೆಗಳನ್ನು ಮಾಡಿರ್ತಾರ. ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಇದರ ದೇಶೀಯ ಸಂಸ್ಥಾನಗಳನ್ನು ವಿಲೀನವನ್ನು ಮಾಡುವ ಉದ್ದೇಶಗೋಸ್ಕರನೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ತಮ್ಮದೇ ಆದಂತಹ ಒಂದು ಚಾತುರ್ಯದಿಂದ ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ. ಮುಂದೆ ನೋಡೋಣ. ನೋಡಿ, ಭಾರತ ಇಲ್ಲಿದೆ ನೋಡಿ. ಸ್ವತಂತ್ರ ಭಾರತದಲ್ಲಿ ಒಟ್ಟು 552 ದೇಶೀಯ ಸಂಸ್ಥಾನಗಳಲ್ಲಿ 549 ದೇಶೀಯ ಸಂಸ್ಥಾನಗಳು ಒಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಲು ತಾವು ಸಹಮತವನ್ನು ಸೂಚಿಸ್ತವ. ಆದರೆ 3 ದೇಶೀಯ ಸಂಸ್ಥಾನಗಳು ತಟಸ್ಥವಾಗಿ ಸ್ವತಂತ್ರವಾಗಿ ಉಳಿಯುತ್ತವ. ಅದನ್ನು ವಿಲೀನಗೊಳಿಸಲು ಅದರ ಮುಖ್ಯಸ್ಥರು ಅಥವಾ ಯಾರಿಗೆ ನೇಮಕ ಮಾಡ್ತಾರಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ. ನೋಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಇದರ ಮುಖ್ಯಸ್ಥರು ಸರ್ದಾರ್ ವಲ್ಲಭಾಯಿ ಪಟೇಲರು ಆಗಿರುತ್ತಾರೆ. ಅದೇ ರೀತಿ ವಿ.ಪಿ. ಮೆನನ್ ಇವರು ಕಾರ್ಯದರ್ಶಿಗಳು ಆಗಿರುತ್ತಾರೆ. ಇವರ ಸಹಕಾರದಲ್ಲಿ ಈ 3 ದೇಶೀಯ ಸಂಸ್ಥಾನ ಅಥವಾ ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಲು ತಮ್ಮದೇ ಆದಂತಹ ಕರ್ತವ್ಯ ಅಥವಾ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಮುಂದೆ ನೋಡೋಣ. ಈ ದೇಶೀಯ ಸಂಸ್ಥಾನಗಳು ನೋಡಿ, ಜಮ್ಮು ಅಂಡ್ ಕಾಶ್ಮೀರ್ ದೇಶೀಯ ಸಂಸ್ಥಾನ ಅದಲ್ಲ, ಇದು ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆ ಆಯಿತು? ಭಾರತ ಸ್ವತಂತ್ರ ಬಂದಿದ್ದು 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಬಂತು. ಆದರೆ ಈ ಜಮ್ಮು ಅಂಡ್ ಕಾಶ್ಮೀರ್ ದೇಶೀಯ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ನೋಡಿ, ಭಾರತ ಒಕ್ಕೂಟಕ್ಕೆ 1947 ಅಕ್ಟೋಬರ್ 26ರಂದು ರಾಜಾ ಹರಿಸಿಂಗ್, ಅಲ್ಲಿನ ರಾಜ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಜಮ್ಮು ಕಾಶ್ಮೀರದ ಒಂದು ದೇಶೀಯ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾ ಇರೋರು ಯಾರಂದ್ರ ರಾಜಾ ಹರಿಸಿಂಗ್ ಅವರ ನೇತೃತ್ವದಲ್ಲಿ ಅಥವಾ ವಿಲೀನ ಒಪ್ಪಂದ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಇದರ ಮೂಲಕ ಏನಾಗ್ತಂದ್ರ ಜಮ್ಮು ಅಂಡ್ ಕಾಶ್ಮೀರ್ ವಿಲೀನ ಒಪ್ಪಂದದ ಮೂಲಕ ಭಾರತದ ಒಕ್ಕೂಟಕ್ಕೆ 1947 ಅಕ್ಟೋಬರ್ 26ರಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ನೆಕ್ಸ್ಟ್, ಜುನಾಗಢ ದೇಶೀಯ ಸಂಸ್ಥಾನ. ಜುನಾಗಢ ದೇಶೀಯ ಸಂಸ್ಥಾನ 1948 ಫೆಬ್ರವರಿಯಲ್ಲಿ ಭಾರತಕ್ಕೆ ಅಲ್ಲಿರುವ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಅಂದರೆ ಈ ಜುನಾಗಢ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾ ಇರೋರು 3ನೇ ಮಹಮ್ಮದ್ ಖಾನ್ ರವರು ಏನ್ ಮಾಡ್ತಾರಂದ್ರ ಜುನಾಗಢ ದೇಶೀಯ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಿದ್ರು. ಆದರೆ ಅವರು ಏನಂದ್ರೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲು ಅಷ್ಟು ಆಸಕ್ತಿಯನ್ನು ಹೊಂದಿರಲಿಲ್ಲ. ಹಾಗಾಗಿ ಅಲ್ಲಿರುವ ಜನರು ಏನು ಸ್ಥಳೀಯರಿದ್ದರಲ್ಲ, ಆ ಸ್ಥಳೀಯ ಜನರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲು ಇಚ್ಛೆ ಇದ್ದರು ಅಥವಾ ಅವರಿಗೆ ಆಸಕ್ತಿ ಇತ್ತು. ಹಾಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸ್ಥಳೀಯ ಜನರ ಜನಾಭಿಪ್ರಾಯವನ್ನು ಪಡೆದು ಈ ಜುನಾಗಢ ದೇಶೀಯ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ 1948 ಫೆಬ್ರವರಿಯಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ. ಮುಂದೆ ಇನ್ನೂ ಒಂದು ದೇಶೀಯ ಸಂಸ್ಥಾನ ಬರ್ತದೆ, ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನ ಅದಲ್ಲ, ಮೀರ್ ಉಸ್ಮಾನ್ ಅಲಿ ಖಾನ್ ಆಳ್ವಿಕೆ ಮಾಡ್ತಾರ. ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್ ರವರು ಏನ್ ಮಾಡ್ತಾರ ಅಂದ್ರ ಈ ಹೈದರಾಬಾದ್ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಿದ್ರು. ಆ ಸಂಸ್ಥಾನದ ರಾಜ ಅಥವಾ ಮೀರ್ ಉಸ್ಮಾನ್ ಅಲಿ ಖಾನ್ ಇವರು ಏನ್ ಬಂದ್ರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿ ಏನಂದ್ರೆ ವಿರೋಧ ವ್ಯಕ್ತಪಡಿಸಿದಾಗ ಅಥವಾ ಇವರ ಆಸಕ್ತಿ ಪಾಕಿಸ್ತಾನಕ್ಕೆ ಏನಾದರೂ ಸೇರ್ಪಡೆ ಆಗುವಂತ ಉದ್ದೇಶ ಏನಾದರೂ ಇತ್ತು ಅಂದ್ರೆ ಹೈದರಾಬಾದ್ ಅನ್ನೋದು ಭಾರತದ ಗಡಿ ಅಥವಾ ಭಾರತದ ಒಳಗಿರೋದ್ರಿಂದ ಪಾಕಿಸ್ತಾನ ಭೂಪ್ರದೇಶನೇ ಬೇರೆ ಕಡೆ ಇದೆ. ಭಾರತದ ಭೂಪ್ರದೇಶದ ಒಳಗೆ ಈ ಹೈದರಾಬಾದ್ ಸಂಸ್ಥಾನ ಇರುವುದರಿಂದ ಭಾರತದ ಅಂದಿನ ಅಥವಾ ಅದರ ಮುಖ್ಯಸ್ಥರನ್ನು ವಹಿಸಿಕೊಂಡಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನ್ ಮಾಡ್ತಾರ ಅಂದ್ರ ಆಪರೇಷನ್ ಪೋಲೋ ಮೂಲಕ 1948 ಸೆಪ್ಟೆಂಬರ್ 13ರಿಂದ 17ವರೆಗೆ ಈ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮಾಡುವ ಮೂಲಕ ಹೈದರಾಬಾದ್ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತದೆ. ಹಾಗಾಗಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ವಿಮೋಚನಾ ದಿನವಾಗಿ ಆಚರಣೆ ಮಾಡ್ತಾ ಬರ್ತೇವೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ನಾವು ಧ್ವಜಾರೋಹಣ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕ ಅಂದರೆ ಪ್ರಸ್ತುತ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 3 ಬಾರಿ
ಧ್ವಜಾರೋಹಣ ಮಾಡ್ತಾರೆ. ಅದು ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಥವಾ ಹೈದರಾಬಾದ್ ವಿಮೋಚನಾ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ತಿಳ್ಕೊಳಕ ನಾವು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಇಷ್ಟು ದೇಶೀಯ ಸಂಸ್ಥಾನಗಳು ಒಕ್ಕೂಟ ಆದ ನಂತರ ನಮ್ಮ ದೇಶದಲ್ಲಿ ಒಟ್ಟು 1950ರ ಸಮಯದಲ್ಲಿ ಭಾರತದಲ್ಲಿ ಒಟ್ಟು ಎ ರಾಜ್ಯಗಳು, ಬಿ ರಾಜ್ಯಗಳು, ಇಲ್ಲಿ ಬರಿತಾ ಹೋಗ್ತೀವಿ ನೋಡಿ. ಎ ಒಟ್ಟು ಆ ಸಮಯದಲ್ಲಿ ಭಾರತದ ಒಕ್ಕೂಟದಲ್ಲಿ ಎ ರಾಜ್ಯಗಳು, ಬಿ ರಾಜ್ಯಗಳು ಮತ್ತು ಸಿ ರಾಜ್ಯ ಮತ್ತು ಡಿ ರಾಜ್ಯಗಳಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ಎ ಭಾಗದಲ್ಲಿ 9 ರಾಜ್ಯಗಳು, ಬಿ ಭಾಗದಲ್ಲಿ 9 ರಾಜ್ಯಗಳು ಮತ್ತು ಸಿ ಭಾಗದಲ್ಲಿ 10 ರಾಜ್ಯಗಳು, ಡಿ ಭಾಗದಲ್ಲಿ 1 ರಾಜ್ಯ ಇತ್ತು. ಅದು ಅಂಡಮಾನ್ ನಿಕೋಬಾರ್. ಪ್ರಸ್ತುತ ಅದು ಕೇಂದ್ರಾಡಳಿತ ಪ್ರದೇಶ. ಪ್ರಸ್ತುತವಾಗಿ ಅದು ರಾಜ್ಯದ ಸ್ಥಾನಮಾನ ಹೊಂದಿರುವುದಿಲ್ಲ. ಆ ಸಮಯದಲ್ಲಿ ಅದು ರಾಜ್ಯದ ಸ್ಥಾನಮಾನ ಹೊಂದಿತ್ತು. ಅದು ಡಿ ಭಾಗದಲ್ಲಿ ಅಥವಾ ಭಾಗ ಡಿ ದಲ್ಲಿ ಅದು ಅಂಡಮಾನ್ ನಿಕೋಬಾರ್ ಗುರುತಿಸಿಕೊಂಡಿತ್ತು. ಹಾಗಾಗಿ ಪ್ರಸ್ತುತವಾಗಿ ಭಾರತದಲ್ಲಿ ನೋಡಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಒಟ್ಟು ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವಂತಹ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯ ದೇಶವಾಗಿದೆ. ಇದರ ಬಗ್ಗೆ ನಾವು ಇಷ್ಟು ಹಿನ್ನೆಲೆಯನ್ನು ತಿಳಿದುಕೊಂಡಿವೆ. ಹಾಗಾಗಿ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಭಾರತ ಸಂವಿಧಾನದಲ್ಲಿ ಅಥವಾ ಭಾರತ ಒಂದು ಸಂವಿಧಾನದಲ್ಲಿ ಏನಾಗ್ತದೆ ಅಂದ್ರ, ನಾವು ಈ ಭಾರತ ಸಂವಿಧಾನದಲ್ಲಿ 25 ಭಾಗಗಳು, 12 ಅನುಸೂಚಿಗಳು ಮತ್ತು 450ಕ್ಕಿಂತ ಹೆಚ್ಚು ವಿಧಿಗಳು ಪ್ರಸ್ತುತ ಹೊಂದಿದೆ. ಆದರೆ ಸಂವಿಧಾನ ಜಾರಿಗೆ ಬಂದಾಗ 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬರ್ತದ. ಆ ಜಾರಿಗೆ ಬಂದ ಸಮಯದಲ್ಲಿ ಅಂದರೆ ಮೂಲ ಸಂವಿಧಾನದಲ್ಲಿ ನೋಡಿ ಬರಿತೀನಿ, ಒಟ್ಟು ಮೂಲ ಸಂವಿಧಾನದಲ್ಲಿ 22 ಭಾಗಗಳು, 8 ಅನುಸೂಚಿಗಳನ್ನು ಹೊಂದಿದ್ದವು. ಆದರೆ ಪ್ರಸ್ತುತವಾಗಿ 25 ಭಾಗಗಳು ಮತ್ತು 12 ಅನುಸೂಚಿಗಳು ಹೊಂದಿರುತ್ತವೆ. ಇವು ನೆನಪಿಟ್ಟುಕೊಳ್ಳಕ ಸಾಧ್ಯವಾಗಿರಬೇಕು. ಪ್ರಸ್ತುತವಾಗಿ ಭಾರತದಲ್ಲಿ 25 ಭಾಗಗಳು ಮತ್ತು 12 ಅನುಸೂಚಿಗಳು ಮತ್ತು 450ಕ್ಕಿಂತ ಹೆಚ್ಚು ವಿಧಿಗಳು ಹೊಂದಿರುತ್ತವೆ. ಹಾಗಾಗಿ ಇಷ್ಟು ಇದರ ಹಿನ್ನೆಲೆಯನ್ನು ತಿಳ್ಕೊಂಡಿವೆ. ಅಂದರೆ ನಾವು ಭಾರತದ ಸಂವಿಧಾನದ ಭಾಗವನ್ನು ಓದಬೇಕಾದ್ರ ಆ ಭಾಗವೊಂದು ಹೇಗೆ ಬರ್ತದೆ ನಾವು ತಿಳ್ಕೊಂಡೇವಿ. ಮತ್ತು ನಮ್ಮ ದೇಶ ಸ್ವತಂತ್ರ ಸಿಕ್ಕಾಗ ಅಲ್ಲಿದಿಂದ ದೇಶೀಯ ಸಂಸ್ಥಾನಗಳು ಹೇಗೆ ವಿಂಗಡಣೆ ಆದವು, ಅವು ಹೇಗೆ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆದವು, ಹಾಗೂ ಅದನ್ನು ಯಾರು ವಿಲೀನ ಮಾಡಿಸಿದರು ಮತ್ತು ಅದರ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡೇವಿ. ಮತ್ತು ಭಾರತ ಸಂವಿಧಾನದಲ್ಲಿ ಮೊಟ್ಟ ಮೊದಲು ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ 14 ರಾಜ್ಯಗಳು ಇಲ್ಲಿ ಉದಯ ಆಗ್ತವೆ. ಅವು ಎಲ್ಲ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಾವು ಇಂದಿನ ಒಂದು ತರಗತಿಯಲ್ಲಿ ಪ್ರಸ್ತುತವಾಗಿ ಭಾಗ 1ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಭಾಗ 1ರ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನದ ಭಾಗ 1ರಿಂದ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನೆ ಅಂತ ನಾವು ತಿಳಿದುಕೊಳ್ತಾ ಹೋಗೋಣ. ಪ್ರತಿದಿನ ನಾವು ಸ್ವಲ್ಪ 1, 3, 4 ಅಥವಾ ಒಂದು 10 ಪ್ರಶ್ನೆಗಳನ್ನು ನಾವು ಪ್ರತಿದಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏಕೆಂದ್ರೆ ಒಂದೇ ದಿನ ಎಲ್ಲವನ್ನು ಕಲಿಯಕ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಭಾಗ 1ರ ಬಗ್ಗೆ ನಾವು ಪ್ರಶ್ನೆಗಳನ್ನು ಹಾಕಿದ್ದೀವಿ. ದಯವಿಟ್ಟು ಇದನ್ನು ನೋಟ್ಸ್ ಮಾಡ್ಕೊಳಕ ಸಾಧ್ಯ ಆಗಿರಬೇಕು. ನೋಡಿ,
ಪ್ರಶ್ನೆ 1, ಭಾರತವು ಸಂವಿಧಾನದಲ್ಲಿ ಹೇಗೆ ವರ್ಣಿಸಲಾಗಿದೆ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಭಾರತದ ಸಂವಿಧಾನದಲ್ಲಿ ಹೇಗೆ ವರ್ಣಿಸಲಾಗಿದೆ ಅಂತ ಕೇಳ್ತಾ ಇದ್ದೇನೆ. ರಾಜ್ಯಗಳ ಒಕ್ಕೂಟ, ರಾಜ್ಯಗಳ ಒಕ್ಕೂಟ ರಾಷ್ಟ್ರ ಮತ್ತು ಗಣರಾಜ್ಯ, ಸ್ವಾಯತ್ತ ಒಂದು ರಾಜ್ಯ ಅಂತ ಕೇಳ್ತಾ ಇದ್ದೇನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರ ರಾಜ್ಯಗಳ ಆಪ್ಷನ್ ಬಿ, ರಾಜ್ಯಗಳ ಒಕ್ಕೂಟ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಭಾರತ ಸಂವಿಧಾನದಲ್ಲಿ ಭಾಗ 1ರಲ್ಲಿ ಇಂಡಿಯಾ ದಟ್ ಈಸ್ ಭಾರತ ಅಂತ ವಿವರಿಸಿದೆ. ಅಂದರೆ ಭಾರತವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಒಳಗೊಂಡಂತ ಒಂದು ದೇಶವಾಗಿದೆ ಅಂತೆ ಅಲ್ಲಿ ಭಾಗ 1ರಲ್ಲಿ 1ನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಅದೇ ರೀತಿ ನೋಡಿ, ಉತ್ತರ ರಾಜ್ಯಗಳ ಒಕ್ಕೂಟ ಆಗಿರುತ್ತದೆ. ಅದೇ ರೀತಿಯಾಗಿ ಸಂವಿಧಾನದ ಯಾವ ವಿಧಿ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಹೇಳುತ್ತದೆ? ಅಂದರೆ ಸಂವಿಧಾನದ ಯಾವ ವಿಧಿಯಲ್ಲಿ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಹೇಳುತ್ತದೆ ಅಂತ ಕೇಳ್ತಾ ಇದ್ದಾನೆ. ಅದರಲ್ಲಿ 1, 2, 3 ಮತ್ತು 4 ಅಂತ ಕೊಟ್ಟಿದ್ದಾರೆ ಆಪ್ಷನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ವಿಧಿ 1ರಲ್ಲಿ ತಿಳಿಸಲಾಗಿರುತ್ತೆ. ಇಂಡಿಯಾ ದ್ಯಾಟ್ ಈಸ್ ಭಾರತತೆ ಭಾರತ ಸಂವಿಧಾನದ 1ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಮುಂದೆ ಹೋಗೋಣ ನಾವು. ಭಾರತದ ಪ್ರದೇಶವನ್ನು ಒಳಗೊಂಡಿರುವುದು ಯಾವುವು? ಅಂದ್ರೆ ಭಾರತ ಏನು ಒಳಗೊಂಡಿದೆ? ಬರೀ ರಾಜ್ಯಗಳು ಒಳಗೊಂಡಿದೆ ಮತ್ತು ಕೇಂದ್ರಾಡಳಿತ ಪ್ರದೇಶ ಓನ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡದ? ಅಂದರೆ ಒಂದು ಭಾರತ ದೇಶ ಅಂತ ಹೇಳ್ಬೇಕಾದ್ರ ಅದು ಏನು ಒಳಗೊಂಡಿದೆ ಅಂತ ಕೇಳಗತ್ತಾನ. ಅದರಲ್ಲಿ ಆಪ್ಷನ್ ಎ ಬರೀ ರಾಜ್ಯಗಳು ಮಾತ್ರನಾ, ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರನಾ, ಅಥವಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಶಪಡಿಸಿಕೊಂಡಂತ ಪ್ರದೇಶಗಳನ್ನ, ಅಥವಾ ರಾಜ್ಯಗಳು ಮತ್ತು ಜಿಲ್ಲೆಗಳನ್ನ ಅಂತ ಕೇಳ್ತಾ ಇದ್ದಾನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ನೋಡಿ, ಇದರಲ್ಲಿ ಸರಿಯಾದ ಉತ್ತರ ರಾಜ್ಯಗಳು. ಅಂದರೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತವಾಗಿ 28 ರಾಜ್ಯಗಳು ಒಳಗೊಂಡದ 8 ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಿರುತ್ತದೆ. ಹಾಗಾಗಿ ಭಾರತವು ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ದೇಶವಾಗಿದೆ. ಭಾರತದಲ್ಲಿ ಒಟ್ಟು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವಂತಹ ಒಂದು ಭೂ ಪ್ರದೇಶವಾಗಿದೆ ಅಂತ ನೆನಪಿಟ್ಕೊಳ್ಳಕ ಸಾಧ್ಯ ಆಗಿರಬೇಕು. ಅದೇ ರೀತಿಯಾಗಿ ನೋಡಿ, ಇದು ಸರಿಯಾದ ಉತ್ತರ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಶಪಡಿಸಿಕೊಂಡಂತ ಒಂದು ಪ್ರದೇಶಗಳು ಆಗಿರ್ತದ. ಅದೇ ರೀತಿ ಮುಂದೆ ಹೋಗೋಣ. ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ ಯಾರಿಗಿದೆ? ನೋಡಿ, ಭಾರತ ಸಂವಿಧಾನದಲ್ಲಿ ಯಾವುದೇ ಒಂದು ಹೊಸ ರಾಜ್ಯವನ್ನು ಉದಯ ಮಾಡಬೇಕಾದ್ರ ಅಥವಾ ಒಂದು ರಾಜ್ಯವನ್ನು ರಚನೆ ಮಾಡಬೇಕಾದ್ರೆ ಯಾರಿಗೆ ಅಧಿಕಾರ ಇದೆ, ಸಂಪೂರ್ಣವಾಗಿ ಯಾರಿಗೆ ಅಧಿಕಾರ ಇದೆ ಅಂತ ಈ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾನೆ. ಆಪ್ಷನ್ ಎ ರಾಷ್ಟ್ರಪತಿಗೆ ಇದೆಯಾ, ಪ್ರಧಾನಮಂತ್ರಿ ಅಥವಾ ಸಂಸತ್ತಿಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಇದು ಸಂಸತ್ತಿಗೆ ಇದೆ. ನಾವು ನಮ್ಮ ದೇಶದಲ್ಲಿ ಯಾವುದೇ ಒಂದು ರಾಜ್ಯವನ್ನು ಉದಯ ಮಾಡುವುದಾಗಲಿ ಅಥವಾ ಯಾವುದೇ ಒಂದು ರಾಜ್ಯದ ಗಡಿಯನ್ನು ಬದಲಾವಣೆ ಅಥವಾ ಒಂದು ಜಾಗವನ್ನು ವಿಸ್ತೀರ್ಣ ಮಾಡುವುದಾಗಲಿ ಸಂಪೂರ್ಣ ಅಧಿಕಾರ ಸರಳ ಬಹುಮತದ ಮೂಲಕ ನಾವು ರಾಜ್ಯಗಳನ್ನು ರಚನೆ ಮಾಡಬಹುದು, ಹೆಸರನ್ನು ಬದಲಾವಣೆ ಮಾಡುವುದು. ಇದು ಸಂಸತ್ತಿಗೆ ಸಂಪೂರ್ಣ ಒಂದು ಅಧಿಕಾರವನ್ನು ಹೊಂದಿದೆ. ಇದು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅಂದರೆ ಯಾವುದೇ ಒಂದು ರಾಜ್ಯ ಆಗಲಿ ಭಾರತದ ಒಂದು ಪ್ರದೇಶವನ್ನು ವಿಸ್ತೀರ್ಣ ಕಡಿಮೆ ಮಾಡುವುದಾಗ್ಲಿ, ಹೆಚ್ಚಿಗೆ ಮಾಡುವುದಾಗ್ಲಿ, ಅಥವಾ ಯಾವುದೇ ಒಂದು ಪ್ರದೇಶದ ಹೆಸರನ್ನು ಬದಲಾವಣೆ ಮಾಡುವುದಾಗಲಿ ಅದು ಸಂಪೂರ್ಣ ಅಧಿಕಾರ ಸಂಸತ್ತಿಗಿದೆ. ಅದೇ ರೀತಿಯಾಗಿ ಈ ಉದಾಹರಣೆ ಯಾವುದಪ್ಪ ಅಂದ್ರ ಸಂಯುಕ್ತ ಪ್ರಾಂತ್ಯವನ್ನು ಉತ್ತರ ಪ್ರದೇಶ ಅಂತ ಮಾಡಿದ್ರು. ಅದೇ ರೀತಿ ಮೈಸೂರನ್ನು, ನಮ್ಮ ಮೈಸೂರು ರಾಜ್ಯ ಇತ್ತು 1973ಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಕರಿತಿರು. ಮೈಸೂರು ರಾಜ್ಯವನ್ನು 1973ರ ಸಮಯದಲ್ಲಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದ್ರು. ಮದ್ರಾಸ್ ಪ್ರಾಂತ್ಯವನ್ನು ತಮಿಳುನಾಡು ಅಂತ ಹೆಸರು ಬದಲಾವಣೆ ಮಾಡಿದ್ರು. ಅದೇ ಉತ್ತರಾಂಚಲವನ್ನು ಉತ್ತರಾಖಂಡ ಅಂತೆ ಹೆಸರು ಬದಲಾವಣೆ ಮಾಡಿದ್ರು. ಅದು ಸಂಪೂರ್ಣ ಅಧಿಕಾರ ಇರುವುದು ಯಾರಿಗೆ ಅಂದ್ರೆ ಈ ರೀತಿ ಬದಲಾವಣೆ ಮಾಡುವ ಅಧಿಕಾರ ಇರುವುದು ಸಂಸತ್ತಿಗೆ ಮಾತ್ರ ಅಂತ ನಾವು ತಿಳ್ಕೊಳಕ ಸಾಧ್ಯ ಆಗಿರಬೇಕು. ಇದರಲ್ಲಿ ಯಾವುದೇ ರಾಜ್ಯಗಳ ಒಪ್ಪಿಗೆ ಅವಶ್ಯಕತೆ ಇರಲ್ಲ. ಸಂಸತ್ತಿನ ಸರಳ ಬಹುಮತದೊಂದಿಗೆ ನಾವು ಗಡಿಯನ್ನು ಬದಲಾಯಿಸಬಹುದು, ಹೆಸರನ್ನು ಬದಲಾಯಿಸುವ ಅಧಿಕಾರ ಸಂಪೂರ್ಣವಾಗಿ ಭಾರತದ ಒಂದು ಸಂಸತ್ತಿಗೆ ಇರುವಂತ ಒಂದು ಅಧಿಕಾರ. ಅದಕ್ಕಾಗಿ ಪ್ರಬಲ ಕೇಂದ್ರ ಸರ್ಕಾರ ಅಂತ ಕೇಳ್ತಾರೆ. ನಮ್ಮಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗಿದೆ. ಮುಂದೆ ಹೋಗೋಣ. ನೋಡಿ, ಇಲ್ಲಿ ಆಪ್ಷನ್ ಇದೆ ನೋಡಿ, ರಾಜ್ಯದ ಹೆಸರು ಬದಲಾಯಿಸುವ ಅಧಿಕಾರ ಯಾರಿಗಿದೆ? ಇವಾಗಲೇ ಹೇಳದಲ್ಲ, ಸಂಸತ್ತಿಗೆ ಇದೆ. ಅದೇ ರೀತಿ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಇಲ್ಲಿ ನೋಡಿ, ಇದೊಂದು ಉತ್ತರ.
ಇಂಡಿಯಾ ದಟ್ ಈಸ್ ಭಾರತ ಶಾಲ್ ಬಿ ಯೂನಿಯನ್ ಸ್ಟೇಟ್ಸ್ ಎಂದು ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದನ ಇದು ಸಂಪೂರ್ಣವಾಗಿ 1ನೇ ವಿಧಿಯಲ್ಲಿ ತಿಳಿಸಲಾಗಿರುತ್ತದೆ. ಇಂಡಿಯಾ ದಟ್ ಈಸ್ ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವಂತಹ ಒಂದು ರಾಷ್ಟ್ರವಾಗಿದೆ ಅಂತ ಹೇಳೋದು ಯಾವುದಪ್ಪ ಅಂದ್ರೆ ಭಾರತ ಸಂವಿಧಾನದ 1ನೇ ವಿಧಿಯಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ರಾಜ್ಯದ ಗಡಿ ಬದಲಾವಣೆ ಮಸೂದೆ ಸಂಸತ್ತಿಗೆ ಪರಿಚಯಿಸಲು ಯಾವುದು ಅಗತ್ಯ ಅಂತ ಕೇಳಿದಾನೆ. ರಾಜ್ಯದ ಗಡಿ ಬದಲಾವಣೆ ಮಸೂದೆಗೆ ಅಂದ್ರೆ ಯಾವುದೇ ಒಂದು ರಾಜ್ಯದ ಗಡಿಯನ್ನು ಬದಲಾವಣೆ ಮಾಡ್ಬೇಕಾದ್ರೆ ಆ ಮಸೂದೆ ಇರುತ್ತಲ್ಲ, ಆ ಮಸೂದೆ ಸಂಸತ್ತಿಗೆ ಪರಿಚಯಿಸಲು ಯಾರಿಗೆ ಒಂದು ಅಧಿಕಾರ ಅದ? ಒಂದು ಪ್ರಧಾನಮಂತ್ರಿಯ ಅನುಮತಿಯ ಮೇರೆಗೆ ಅದು, ಅಥವಾ ರಾಷ್ಟ್ರಪತಿಯ ಶಿಫಾರಸು ಮಾಡಬೇಕು, ಅಥವಾ ಸುಪ್ರೀಂ ಕೋರ್ಟ್ ನ ಒಂದು ಅನುಮತಿ ಬೇಕು, ಅಥವಾ ರಾಜ್ಯಪಾಲರ ಅನುಮತಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಯಾವುದೇ ಒಂದು ರಾಜ್ಯದ ಗಡಿ ಬದಲಾವಣೆ ಮಾಡ್ಬೇಕಾದ್ರ ಅದಕ್ಕೆ ಸಂಪೂರ್ಣವಾಗಿ ಯಾರ ಶಿಫಾರಸು ಅಗತ್ಯ ಅದ, ಅಥವಾ ಓನ್ಲಿ ನೇರವಾಗಿ ಮಸೂದೆ ಒಯ್ದು ಸಂಸತ್ತಿನಲ್ಲಿ ಇಡಕ್ಕಾಗಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಯಾರಿಗೆ ಶಿಫಾರಸು ಮಾಡುವ ಒಂದು ಅಧಿಕಾರ ಇದೆ ಅಂತ ಕೇಳ್ತಾ ಇದ್ದಾನೆ ಇದರಲ್ಲಿ ಸಂಪೂರ್ಣವಾಗಿ ರಾಷ್ಟ್ರಪತಿಯವರು ಶಿಫಾರಸು ಮಾಡಿದ ನಂತರ ಈ ಮಸೂದೆ ಮೊದಲು ಮಸೂದೆ, ಆಮೇಲೆ ಈ ರಾಷ್ಟ್ರಪತಿ ಶಿಫಾರಸು ಮಾಡುತ್ತಲ್ಲ, ಶಿಫಾರಸು ಮಾಡುವ ಹಕ್ಕು ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿಯವರು ಅಂಕಿತ ಹಾಕಿದ ಬಳಿಕ ಮುಂದೆ ಕಾಯ್ದೆ ಆಗ್ತದ, ಅದು ನೆನ್ಪಿಟ್ಕೋಕ ಸಾಧ್ಯ ಆಗಿರ್ಬೇಕು. ಇದರಲ್ಲಿ ರಾಜ್ಯದ ಗಡಿ ಬದಲಾವಣೆ ಮಸೂದೆ ಸಂಸತ್ತಿಗೆ ಪರಿಚಯಿಸಲು ಯಾವುದು ಅಗತ್ಯ ಅಂದ್ರ, ಏನಾದ್ರೂ ಅವರು ಸಂಸತ್ತಿನಲ್ಲಿ ಆ ಮಸೂದೆ ತಂದು ಇಡಬೇಕಾದ್ರ ಸಂಪೂರ್ಣವಾಗಿ ರಾಷ್ಟ್ರಪತಿಯವರ ಶಿಫಾರಸು ಬಹಳ ಪ್ರಾಮುಖ್ಯತೆ ವಹಿಸ್ತದ. ರಾಷ್ಟ್ರಪತಿಗಳ ಶಿಫಾರಸು ಮಾಡದೇ ಇದ್ರೆ ಅವರು ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲು ಸಾಧ್ಯವಾಗುವುದಿಲ್ಲ ಅಂತ ನೀವು ನೆನ್ಪಿಡುವಾಗ ಸಾಧ್ಯ ಆಗಿರ್ಬೇಕು. ನೋಡಿ, ಇಷ್ಟು ಭಾರತ ಸಂವಿಧಾನದ ಭಾಗ 1ರಲ್ಲಿ ಬರುವಂತಹ 1ರಿಂದ 4ನೇ ವಿಧಿಯ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡೆವು. ಅದೇ ರೀತಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗ 1ರಿಂದ ಯಾವ ರೀತಿ ಪ್ರಶ್ನೆ ಬರಬಹುದು ಅಂತ ನಾವು MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಅಥವಾ ಬಹು ಆಯ್ಕೆಯ ಪ್ರಶ್ನೆಯ ಮೂಲಕ ನಾವು ತಿಳ್ಕೊಂಡೇವಿ. ಅದೇ ರೀತಿ ಕ್ವಿಕ್ ಆಗಿ ನಾವು ರಿವಿಷನ್ ಮಾಡೋಣ. ಅಂದ್ರೆ 1ನೇ ವಿಧಿ ಏನ್ ಹೇಳುತ್ತೆ, 2ನೇ ವಿಧಿ ಏನ್ ಹೇಳುತ್ತೆ, 3ನೇ ವಿಧಿ ಏನ್ ಹೇಳುತ್ತೆ ಮತ್ತು 4ನೇ ವಿಧಿ ಏನ್ ಹೇಳುತ್ತೆ. 4 ವಿಧಿ ಭಾಗ 1ರಲ್ಲಿ ಬರೋದು 4 ವಿಧಿಗಳು ಮಾತ್ರ, ಅದು ನೆನಪಿಡುವ ಸಾಧ್ಯ ಆಗಿರ್ಬೇಕು. 1ನೇ ವಿಧಿ ರಾಜ್ಯಗಳ ಇಂಡಿಯಾ ದಟ್ ಈಸ್ ಭಾರತ ಅಥವಾ ಭಾರತದ ಒಂದು ವಿವರಣೆ ನೀಡುತ್ತದೆ. ಅದೇ ರೀತಿ ಹೊಸ ರಾಜ್ಯಗಳನ್ನು ಸೇರಿಸುವುದು ಮತ್ತೆ ಒಂದು ನೂತನ ರಾಜ್ಯಗಳ ಒಂದು ಸೇರ್ಪಡೆ ಮಾಡುವುದು ಅಥವಾ ಹೊಸ ರಾಜ್ಯಗಳ ಸೇರ್ಪಡೆ ಮಾಡುವುದು ಸಂಪೂರ್ಣ ಅಧಿಕಾರ ಯಾರಿಗದಪ್ಪ ಅಂದ್ರ, ಅಥವಾ ಯಾವ ವಿಧಿಯಲ್ಲಿ ಆ ಅಧಿಕಾರ ದೊರೀತದೆ ಭಾರತ ಸಂವಿಧಾನದಲ್ಲಿ ಅಂದ್ರ ಭಾರತ ಸಂವಿಧಾನದ 2ನೇ ವಿಧಿಯಲ್ಲಿ ದೊರೀತದೆ. ಅದೇ ರೀತಿ ಭಾರತದ 3ನೇ ವಿಧಿಯಲ್ಲಿ ರಾಜ್ಯಗಳ ಗಡಿ ಹೆಸರು ಬದಲಾವಣೆ ಮತ್ತು ರಾಜ್ಯದ ಒಂದು ಸೇರ್ಪಡೆ ಬಗ್ಗೆ ಈ 3ನೇ ವಿಧಿಯಲ್ಲಿ ತಿಳಿತದ. ಅದೇ ರೀತಿ 4ನೇ ವಿಧಿಯಲ್ಲಿ ಪೂರಕ ನಿಯಮಗಳಂದ್ರ ಇವೆಲ್ಲ ವಿಧಿಗಳು ಸರಳ ಬಹುಮತದ ಮೂಲಕ ಅಥವಾ ಗಡಿ ಸರಹದ್ದಿಗೆ ಸಂಬಂಧಿಸಿದ ಕಾನೂನುಗಳು. ಇದರ ಪ್ರಕಾರ ರಾಜ್ಯಗಳ ವಿಸ್ತರಣೆ ಬದಲಾಯಿಸುವುದಾಗಲಿ ಗಡಿ ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಸರಳ ಬಹುಮತದಿಂದ ಮಾಡಬಹುದು ಅಂತ ಹೇಳುವ ವಿಧಿ ಯಾವುದಪ್ಪ ಅಂದ್ರ ಸಂವಿಧಾನದ 4ನೇ ವಿಧಿ ತಿಳಿಸಿಕೊಡುತ್ತದ. ಹಾಗಾಗಿ ಇದು ನಾವು ತಿಳ್ಕೊಳಕ ಸಾಧ್ಯ ಆಗಿರ್ಬೇಕು. ಇಷ್ಟು ಭಾರತ ಸಂವಿಧಾನದ 1ನೇ ಭಾಗದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಂಡೇವಿ. ಮುಂಬರುವ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನದಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತವ, ಮುಂದೆ ಭಾಗ 2 ಪೌರತ್ವ ಅಂತ ಬರ್ತದ, ಭಾಗ 3 ಮೂಲಭೂತ ಹಕ್ಕುಗಳು ಬರ್ತವ, ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು, 4A ಮೂಲಭೂತ ಕರ್ತವ್ಯಗಳು ಮತ್ತು 5 ಸಂಸತ್ತು ಅಥವಾ ಕೇಂದ್ರ ಸರ್ಕಾರ, ಈ ರೀತಿ ಭಾಗಗಳು ಬರ್ತಾವಲ್ಲ ಅದ್ರ ಬಗ್ಗೆ ನಾವು ಮುಂಬರುವ ಮತ್ತು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಒಂದೊಂದು ತರಗತಿಯಲ್ಲಿ ಒಂದೊಂದು ಚಾಪ್ಟರ್ ಅಥವಾ ಒಂದೊಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಇಷ್ಟು ನೀವು ನೋಟ್ಸ್ ಮಾಡಿ ಇಟ್ಕೊಂಡು ನೀವು ರಿವಿಷನ್ ಮಾಡಕ ಸಾಧ್ಯ ಆಗಿರ್ಬೇಕು. ನಾವು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿದಿನ ನಾವು ಪ್ರಚಲಿತ ಘಟನೆಗಳನ್ನು ನಾವು ಬಿಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಕ್ವಿಜ್ ಗಳನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿ ಮುಂಬರುವ ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯು ಸಹ ಕೊಡ್ತಾ ಇದ್ದೀವಿ. ನಿಮಗೇನಾದರೂ ಪೊಲೀಸ್ ಪರೀಕ್ಷೆಯಲ್ಲಿ ಮುಂಬರುವ ಯಾವುದಾದ್ರೂ ಉದ್ಯೋಗದ ಬಗ್ಗೆ ಮಾಹಿತಿ ಕೇಳೋದಾಗಲಿ ಅಥವಾ ಯಾವುದಾದ್ರೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ನೀವೇನಾದರೂ
ನಿಮಗೇನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಿಮಗೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯ ಗೊಂದಲಗಳಿದ್ರ ನಮ್ಮನ್ನು ಸಂಪರ್ಕಿಸಿ. ನಮ್ಮಲ್ಲಿರುವಂತಹ ನಾಲೆಡ್ಜ್ ಅಥವಾ ನಮ್ಮಲ್ಲಿರುವಂತಹ ಒಂದು ಜ್ಞಾನವನ್ನು ನಾವು ಶೇರ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ನಿಮಗೆ ಏನೇ ಗೊಂದಲಗಳಿದ್ರ ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ನಂಬರ್ಗೆ ನೀವು ಕರೆ ಅಥವಾ ಮೆಸೇಜ್ ಮೂಲಕ ತಿಳಿಸಿದ್ರೆ ನಾವು ನಿಮಗೆ ರಿಪ್ಲೈ ಮಾಡಕ್ಕೆ ಸಾಧ್ಯ ಅಥವಾ ರಿಪ್ಲೈ ಮಾಡ್ತೀವಿ. ಮುಂಬರುವ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅಥವಾ ಇಲ್ಲಿವರೆಗೆ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.